ಅದೆಷ್ಟೋ ಸಿಂಗರ್ಗಳಿದಾರಲ್ಲ ಎಲ್ಲರೂ ಕೂಡ ಇದೀಗ ತಲೆ ಕೆಳಗ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅರೆ ಯಾಕ್ರಿ ಹಿಂಗ್ ಹೇಳ್ತಾ ಇದ್ರಲ್ಲ, ಏನಾಯ್ತ್ರಿ ಹಾಗಾದ್ರೆ? ನೋಡಿ, ಬೆಳಗಾವಿ ಮೂಲದ ಅಪ್ರಾಪ್ತೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದಂತ ಆರೋಪದ ಅಡಿಯಲ್ಲಿ ಇದೀಗ ಯೂಟ್ಯೂಬರ್ ನಲ್ಲಿ ಒಂದ್ ಕಡೆ ಟ್ರೆಂಡಿಂಗ್ ಸ್ಟಾರ್ ಅಂತಾನೆ ಗುರುತಿಸಿಕೊಂಡಿರುವಂತ ಜಾನಪದ ಗಾಯಕ ಮ್ಯೂಸಿಕ್ ಮೈಲಾರಿ ಸೇರಿದಂತೆ 7 ಜನರ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಎಸ್, ಹೌದು, ನಿಜವಾಗ್ಲೂ ಕೂಡ ಇದು ಇಡೀ ಸಿಂಗರ್ಗಳಲ್ಲಿ ಒಂದು ಕಡೆ ಗಮನಿಸ್ತಾ ಹೋದ್ರೆ ಜಾನಪದ ಸಿಂಗರ್ಗಳೇನಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಗುರುತಿಸಿಕೊಂಡಿರುವಂತಹ ಬಾಳು ಬೆಳಗುಂದಿ ಆಗಿರ್ಬೋದು, ಮಾಳು ನಿಪ್ನಾಳ್ ಅವರಾಗಿರ್ಬೋದು, ಮ್ಯೂಸಿಕ್ ಮೈಲಾರಿ ಆಗಿರ್ಬೋದು, ಪರ್ಸು ಕೋಲಾರ ಆಗಿರ್ಬೋದು, ಇವರೆಲ್ಲರೂ ಕೂಡ ಇದಾರಲ್ಲ, ಇವರೆಲ್ಲರೂ ಕೂಡ ಇದೀಗ ತಲೆ ತೆಗ್ಗಿಸುವಂತ ಘಟನೆ. ಯಾಕೆ ಅಂತಂದ್ರೆ ಇವರೆಲ್ಲರೂ ಕೂಡ ಒಂದೇ ಗ್ರೂಪ್ ಕಣ್ರಿ, ಒಂದೇ ಗ್ರೂಪ್ ಅಲ್ಲಿ ಕಾಣಿಸಿಕೊಂಡಂತ ಒಂದಿಷ್ಟು ಸ್ಟಾರ್ಗಳು. ಸೊ ಒಂದಿಷ್ಟು ಎಲ್ಲಾದ್ರೂ ಒಂದಿಷ್ಟು ಮೈಲಾರಿಗೆ ಮೆಡಿಕಲ್ ಟೆಸ್ಟ್ ಪೊಲೀಸರು ಮಾಡಬೇಕಾಗತ್ತೆ. ಸೊ ಬಾಗಲಕೋಟೆ ನವರನಗರದಲ್ಲಿರುವಂತಹ ಒಂದು ಜಿಲ್ಲಾಸ್ಪತ್ರೆ ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಈ ಮೈಲಾರಿ ಏನಿದಾನಲ್ಲ, ಈತ ಒಂದು ಟೀಮ್ ಅನ್ನ ಕಟ್ಕೊಂಡಿರ್ತಾನೆ, ಆರ್ಕೆಸ್ಟ್ರಾ ಈತಂದಿರುತ್ತೆ, ಒಂದು ಕಾರ್ಯಕ್ರಮ ಇರುತ್ತೆ. ಬೆಳಗಾವಿಯಲ್ಲಿ ಘಟನೆ ಆಗತ್ತೆ. ಅಕ್ಟೋಬರ್ 24ಕ್ಕೆ ನಡೆದಿರುವಂತಹ ಘಟನೆ ಇದು. ಒಂದು ಬೆಳಗಾವಿಯಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಒಂದು ಅಪ್ರಾಪ್ತೆ ಬಾಲಕಿ ಬಂದಿರ್ತಾನೆ ಡ್ಯಾನ್ಸ್ ಮಾಡಕ್ಕೆ. ಆ ಸಂದರ್ಭದಲ್ಲಿ ಡ್ಯಾನ್ಸ್ ಕಾರ್ಯಕ್ರಮ ಮುಗ್ದಾದ ನಂತರ ಈತ, ಈ ಮೈಲಾರಿ ಏನಿದ್ದಾನೆ, ಈತ ಲಾಡ್ಜ್ಗೆ ಕರೆದುಕೊಂಡು ಹೋಗ್ತಾನಂತೆ. ಅಲ್ಲಿ ಅತ್ಯಾಚಾರ ಆಗಿದೆ ಅನ್ನುವಂತ ಆ ಬಾಲಕಿ ಮಾಡ್ತಾ ಇರುವಂತ ಆರೋಪ. ಆ ಅತ್ಯಾಚಾರ ಮಾಡಿರುವಂತ ಅದನ್ನು ಕೂಡ ವಿಡಿಯೋ ಮಾಡಿಕೊಂಡಿದ್ದಾರಂತೆ. ಬೆದರಿಕೆ ಹಾಕಲಾಗಿದೆ ಅನ್ನೋದು ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇವರು ಒಬ್ಬನೇ ಅಲ್ಲ, ಈತನ ಜೊತೆ 6 ಜನ ಇದ್ದಾರೆ. 6 ಜನರ ವಿರುದ್ಧವೂ ಕೂಡ ಈಗ FIR ದಾಖಲಾಗಿದೆ. ಅವ್ರನ್ನ ಅರೆಸ್ಟ್ ಮಾಡಬೇಕಾಗತ್ತೆ, ಇನ್ನೂ ಅರೆಸ್ಟ್ ಆಗಿಲ್ಲ. ಈಗ ಸದ್ಯ ಈ ಮೈಲಾರಿ ಅನ್ನುವಂಥ ಒಬ್ಬ ಸಿಂಗರ್ನ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಇತ್ತ, ಜಾನಪದ ಹಾಡನ್ನು ಆಡ್ತಾನೆ. ಈ ವ್ಯಕ್ತಿ ಈ ರೀತಿಯಾಗಿ ಒಂದು ಕಾರ್ಯಕ್ರಮದಲ್ಲಿ ಆ ಬಾಲಕಿ ಬಂದಿರುವಂತ ಹಿನ್ನೆಲೆಯಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ ಅಲ್ಲಿ ಅದೇ ನೈಟ್, ಅವತ್ತಿನ ರಾತ್ರಿ ಈತ ಲಾಡ್ಜ್ಗೆ ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ಅತ್ಯಾಚಾರ ಆಗಿದೆ ಅನ್ನೋದು, ಒತ್ತಾಯ ಪೂರ್ವಕವಾಗಿ ಅತ್ಯಾಚಾರ ಮಾಡಿ ಅದನ್ನು ವಿಡಿಯೋ ಮಾಡ್ಕೊಂಡು ಈ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡ್ತಿದ್ದ ಈತ ಅನ್ನೋದು ಈತನ ಮೇಲೆ ಆರೋಪ. ಈಗ ದೊಡ್ಡ ಕೇಸ್ ಆಗುತ್ತೆ. ಇದು ಒಂದು ವೇಳೆ ಇದು ಪ್ರೂವ್ ಆಯಿತು ಅಂತ ಹೇಳಿದ್ರೆ ಈತನಿಗೆ ಸೀದಾ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಸ್ಟ್ರಗಲ್ ಮಾಡಿ ಬರ್ತಂದ ಬಂದು ನನಗೆ ಗೊತ್ತು. ಅಡ್ಯಾಡ್ಸೋದ್ರಲ್ಲಿ ಕಾನೂನು ಅದ, ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾರೆ. ನಿಮ್ಮ ಏಳಿಗೆ ಸಹಿಸಿದ್ದಾರೆ ಮಾಡಿದ್ದಾರೆ. ಸುಮಾರು ಸರಿ ಕಾನೂನಾತ್ಮಕವಾಗಿ ಸ್ಟ್ರಗಲ್ ಮಾಡಿ ಬರ್ತಂದ ಬಂದು ನನಗೆ ಗೊತ್ತು. ಅಡ್ಯಾಡ್ಸೋದ್ರಲ್ಲಿ ಕಾನೂನು ಅದ, ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾರೆ. ನಿಮ್ಮ ಏಳಿಗೆ ಸಹಿಸಿದ್ದಾರೆ ಮಾಡಿದ್ದಾರೆ. ಸುಮಾರು ಸರಿ